ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 15. ಬೆಳಿಗ್ಗೆ ಮನೆ ಬಿಟ್ಟು ಹೋದ ರಜತ್ ಸಂಜೆ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಬಂದ. ಇತ್ತ ಬೆಳಿಗ್ಗೆ ಮಲಗಿದವಳು ಸಂಜೆಯವರೆಗೂ ಮಲಗೇ ಇದ್ದಳು. ಒಂದಷ್ಟು ಧ್ವನಿ ಬಂದಿತ್ತು. ನಮ್ಮ ಹುಡುಗಿ ಧ್ವನಿ ಬಂದರೆ ಕೇಳಬೇಕಾ? ಪಾದರಸ ಆಗಿದ್ದಳು. ಆದರೆ ರಜತ್ ಕಂಡರೆ ಮೌನಗೌರಿ. ಏನಪ್ಪ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಮಧ್ಯಾಹ್ನ ಊಟ ಸಹ ಮಾಡಿಲ್ಲ ಎಂದು ಒಳಬರುತ್ತಾ ರಜತ್ನನ್ನು ಪ್ರಶ್ನಿಸಿದರು ಗೌರಮ್ಮ. ಏನಿಲ್ಲ ಅಮ್ಮಮ್ಮ, ಹೀಗೆ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ ಎಂದವನ ಕಣ್ಣುಗಳು ಹುಡುಕಿದ್ದು ತನ್ನವಳನ್ನು. ಧೃತಿ ಎಲ್ಲಿ ಅಮ್ಮಮ್ಮ? ಕಾಣ್ತಾ ಇಲ್ಲ, ಹುಷಾರಾಗಿದ್ದಳ ಎಂದನು. ಹೂನಪ್ಪ, ಇಷ್ಟೊತ್ತು ಮಲಗಿದ್ಲು, ಇವಾಗ ಬೇಜಾರು ಅಂತ ಅವಳ ಗೆಳತಿ ಪ್ರೀತಿ ಮನೆಗೆ ಹೋಗಿದ್ದಾಳೆ ಎಂದರು. ಸರಿ ಅಮ್ಮಮ್ಮ ಎಂದವ ರೂಮಿಗೆ ನಡೆದ. ಅಜ್ಜಿ ಏನಾದರೂ ಕೊಡು, ಹೊಟ್ಟೆ ಹಸಿತಿದೆ ಎಂದು ತನ್ನ ಹಳೆಯ ವರಸೆಯಂತೆ ಮನೆಯೊಳಗೆ ಕಾಲಿಟ್ಟಳು ಧೃತಿ. ಆದರೆ ಅವಳ ಧ್ವನಿ ಸ್ವತಃ ಅವಳಿಗೂ ಕೇಳಲಿಲ್ಲ. ಮತ್ತೆ ಜೋರಾಗಿ ಹೇಳಿದ ಮೇಲೆ ಅವರು ಒಂದಿಷ್ಟು ಬಜ್ಜಿ ಕೊಟ್ಟರು. ಅಷ್ಟರಲ್ಲಿ ಅವನು ಇಳಿದು ಬಂದ. ಅಜ್ಜಿ, ಮನೆ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಎಂದವನ ಮುಂದೆ ಟೀ ಲೋಟವಿಟ್ಟು ಮುಗುಳ್ನಕ್ಕರು ಗೌರಮ್ಮ. ಯಾವಾಗ ನೋಡಿದ್ರು ವಟ ವಟ ಅಂತ ಸೈರನ್ ಬಡ್ಕೊಂಡಂಗೆ ಬಡ್ಕೊತಿದ್ಲು. ಇವಾಗ ನೋಡಿ ಹೇಗಿದ್ದಾಳೆ, ಒಳ್ಳೆ ಮೂಕಿ ಥರ ಎಂದು ಅವಳನ್ನು ಕೆಣಕುವ ಕೆಲಸ ಮಾಡುತ್ತಲಿದ್ದ. ಆದರೆ ಅವಳು ಪ್ರತಿಯಾಗಿ ಏನೂ ಹೇಳದೆ ಅಲ್ಲಿಂದ ಎದ್ದು ಟಿ ವಿ ಮುಂದೆ ಕುಳಿತಳು. ಏನಮ್ಮಮ್ಮ, ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿರೋ ಆಗಿದೆ ಎಂದು ಮೆಲ್ಲಗೆ ನುಡಿದ. ಅವಳಿಗೂ ಕೋಪ ಬರುವುದು ಕಡಿಮೆ, ಒಂದು ವೇಳೆ ಬಂದರೆ ಕಡಿಮೆಯಾಗೋದು ಕಷ್ಟ ಎಂದರು ಅವನದೇ ದಾಟಿಯಲ್ಲಿ. ಹೌದು ಎಂದು ರಾಗ ಎಳೆದವ. ತಲೆಗೆ ಒಂದು ಐಡಿಯಾ ಬಂತು. ಅವನನ್ನೇ ಅಜ್ಜಿ ಎದುರು ಹೇಳಿ ಒಪ್ಪಿಗೆ ಪಡೆದ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯಾಯೇ, ಆಯಾಸ ಪಡೆದರು ಇನ್ನೂ ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ಹಾಗೆ ನೀನೇ ಮೆಚ್ಚಿಗಳು ಪರರಂ 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 ಎಂದು ಹಾಡು ಹೇಳುತ್ತಾ ತನ್ನ ತಲೆಗೆ ಪೆಟ್ಟಿ ಕಟ್ಟಿ ಅಡಿಗೆ ಮನೆ ಹೊಕ್ಕ. ಅವನು ಹಾಡು ಅವತಾರದಿಂದ ಧೃತಿ ಕೋಪ ಅದಾಗಲೇ 50ಕ್ಕೆ ಇಳಿದಿತ್ತು. ಅಮ್ಮಮ್ಮ, ಪಲಾವ್ಗೆ ಹಾಕೋಕೆ ಗೋಧಿ ಹಿಟ್ಟು ಸಿಗ್ತಾ ಇಲ್ಲ ಬನ್ನಿ ಎಂದಾಗಲೇ ಧೃತಿ ಜೀವ ಅರ್ಧ ಹೋಗಿತ್ತು. ಆದರೆ ಇದು ಅವರಿಬ್ಬರು ಸೇರಿ ಆಡುತ್ತಿರುವ ನಾಟಕ. ಲೋ ರಾಜ, ಪಲಾವ್ಗೆ ಯಾರೋ ಹಿಟ್ಟು ಹಾಕೋದು ಎಂದು ಅಡಿಗೆ ಮನೆಯೊಳಗೆ ಹೋದರು. ಒಂದು ಅರ್ಧ ಗಂಟೆ ಮನೆಯಿಂದ ಗುಸುಗುಸು ಕೇಳಿ ಬರುತ್ತಿತ್ತು. ಮಹಾರಾಣಿಯವರೇ, ನಿಮ್ಮ ಪ್ರಿಯ ಭೋಜನ ತರಕಾರಿ ಪಲಾವ್ ತಯಾರಾಗಿದೆ, ಬನ್ನಿ ಆಹ್ವಾದಿಸಿ ಎಂದನು ಅವಳ ಎದುರು ನಿಂತು. ಅವನಮ್ಮನ್ನೊಮ್ಮೆ ನೋಡಿದಳು. ತಲೆಯಲ್ಲಿ ಪೇಟ, ಅದಕ್ಕೆ ಒಂದು ಚಮಚ, ಕೈಯಲ್ಲೊಂದು ಚಮಚ, ಹನೆ ಮೇಲೆ ಕಪ್ಪು ಮಸಿ. ಅವನನ್ನು ನೋಡಿ ಮುದ್ದು ಬಂದರೂ ತಡೆದು ಕುಳಿತಳು. ಐ ಆಮ್ ಸಾರಿ ಧೃತಿ, ನನಗೆ ಗೊತ್ತಿರಲಿಲ್ಲ ಎಂದು ತಟ್ಟೆ ಅವಳೆದುರಿಟ್ಟು ಕಿವಿ ಹಿಡಿದು ಕ್ಷಮೆ ಕೇಳಿದ. ಹೃದಯಾಕಾರದ ಪಲಾವ್, ಮೇಲೆ ಬಗೆ ಬಗೆ ತರಕಾರಿಗಳು, ನಡುವೆ ಮತ್ತೆ ಹೃದಯಾಕಾರದ ಕ್ಯಾರೆಟ್. ಅದನ್ನು ನೋಡಿದ್ದೇ ಕಣ್ಣರಳಿಸಿದ ಧೃತಿ ಒಂದು ಸ್ಪೂನ್ ತೆಗೆದು ಬಾಯಲ್ಲಿಟ್ಟಳು. ಅವಳ ಬಾಯಿಂದ ವಾವ್ ಎಂಬ ಶಬ್ದ ತಾನಾಗಿಯೇ ಹೊರಬಂತು. ಚೆನ್ನಾಗಿದೆಯಾ ಎಂದು ಕಣ್ಣು ಸಂಕುಚಿ ಓಕೆ ಓಕೆ ಎಂದವಳಿಗೆ ಗೊತ್ತಿಷ್ಟು ಅದೆಷ್ಟು ಅಮೋಘವಾಗಿದೆ ಎಂದು. ಬನ್ನಿ ಅಜ್ಜಿ, ಊಟ ಮಾಡೋಣ ಎಂದು ಅಜ್ಜಿಯನ್ನು ಕರೆದು ಇಬ್ಬರ ತಟ್ಟೆಗೂ ಹಾಕಿ ಒಟ್ಟಿಗೆ ಕುಳಿತರು. ಅವನನ್ನು ಕಡೆಗಣಿಸಿ ಅವನಿಗೆ ಕೊಂಚ ಬೇಜಾರಾದರೂ ಮತ್ತೆ ಅವರೊಡನೆ ಸೇರಿದ. ಕ್ಷಮೆ ಎಂದವನಿಗೆ ಕಾಡಿಸುವ ಸಲುವಾಗಿ ನೋವು ಎಂದಿದ್ದಳು. ಬೆಳಿಗ್ಗೆ ಇದ್ದಿದ್ದ ಬೇಸರ ತುಸು ಕಡಿಮೆಯಾಗಿ ಮೂವರು ನೆಮ್ಮದಿಯಿಂದ ಮಲಗಿದರು. ಯಾರೂ ತೊಂದರೆಯೂ ಇಲ್ಲದೆ. ಈಗ ನೆಮ್ಮದಿಯ ಇನ್ನೆಷ್ಟು ದಿನ? ಅಮ್ಮ, ಧೃತಿ ಬರಲ್ವಾ? ಕಾಲೇಜ್ಗೆ ಲೇಟಾಗಿದೆ ಎಂದು ತಿಂಡಿ ತಿನ್ನುತ್ತಾ ವಿಚಾರಿಸಿದ. ಇಲ್ಲಪ್ಪ, ಅವಳು ಗೆಳತಿಯರು ಎತಿ ಊರಿಗೆ ಹೋಗಿದ್ದಾರಂತೆ. ಇವಳು ಅಪ್ಪ ಅದಕ್ಕೆ ಒಪ್ಕೊಂಡಿಲ್ಲ, ಅದಕ್ಕೆ ಕಾಲೇಜು ಬೇಡ ಊರು ಬೇಡ ಅಂತ ಕೂತವಳೆ ಎಂದರು. ಅಷ್ಟರಲ್ಲೇ ಅವಳು ಬಂದು ಟಿವಿ ಹಾಕಿದಳು. ಅವನನ್ನು ನೋಡಿದರೂ ಅವಳ ಜೀವ ತಡೆದೀತೆ. ಪ್ರಸಿದ್ಧಿ ಪೊಲೀಸ್ ಆಫೀಸರ್ ಡಿವೈಎಸ್ಪಿ ರಾಜಶೇಖರ್ ರಾಜಕೀಯಕ್ಕೆ, ಮಾನವತಾ ಪಕ್ಷ ಅಥವಾ ನ್ಯಾಯಯುತ ಪಕ್ಷ, ಯಾವುದು ರಾಜಶೇಖರ್ ಅವರ ಆಯ್ಕೆ. ಇಲ್ಲಿಯವರೆಗೂ ನ್ಯಾಯಯುತವಾಗಿ ನಡೆದು ಬಂದ ರಾಜಶೇಖರ್ ಇನ್ನು ಮುಂದೆ ರಾಜಕೀಯ ಸೇರಿ ಬದಲಾಗುತ್ತಾರಾ? ರಾಜಶೇಖರ್ ಮಗಳು ಇರುವುದು ನಿಜವೋ ಸುಳ್ಳವೋ? ಇಲ್ಲಿಯವರೆಗೂ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ರಾಜಶೇಖರ್ ಮಗಳು ಇರುವುದು ಎಲ್ಲಿ? ಈ ನ್ಯೂಸ್ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದರೆ ಧೃತಿ ಸುಮ್ಮನೆ ಫೋನ್ ಹಿಡಿದು ಕುಳಿತಿದ್ದಳು. ರಜತ್ ಸಹ ತನಗೆ ಏನೂ ಗೊತ್ತಿಲ್ಲದವರ ಹಾಗೆ ತನ್ನ ಪಾಡಿಗೆ ತಿಂಡಿ ತಿಂದು ಮುಗಿಸಿ ನಡೆದ. ಹರ್ಷ ಎಂದು ಸಿಟ್ಟಿನಿಂದ ಹೇಳಿದಳು ಅನಿತಾ. ಏನು ಎಂದವನ. ಇವಾಗ ಫೋನ್ ಕೊಡ್ತೀಯೋ ಇಲ್ವೋ ಎಂದು ಕೋಪ ತಾರಕ್ಕೇರಿತ್ತು. ಇಲ್ವೇ ಕೊಡಲ್ಲ, ಕೈಯಲ್ಲಿ ಫೋನ್ ಇಟ್ಕೊಂಡೆ ನೋಡಿದಿದ್ದ. ಸರಿ, ಡಿಲೀಟ್ ಮಾಡಿಕೊಡು, ಇನ್ನು ಮುಂದೆ ನನ್ನ ಮಾತಾಡಿಸ್ಬೇಡ. ಸರಿ ಹೋಗು, ನನಗೇನೋ ಆಗಬೇಕು ಎಂದು ಅವಳ ಕೈಗೆ ಫೋನ್ ಕೊಟ್ಟ. ಕೊನೆ ಮಾತಾ ಎಂದವಳ ಧ್ವನಿಯಲ್ಲಿ ಬೇಸರ. ಕೊನೆ ಮಾತು, ನೀನೇನು ಊರಿಗೆ ಹೋಗ್ಬಾ ಪದ್ಮಾವತಿನ. ಅವನಿಗೆ ಕೊಂಚ ಕೊಬ್ಬು ಜಾಸ್ತಿ. ಅವರಿಬ್ಬರ ನಡುವೆ ಆದಿದ್ದಿಷ್ಟೇ.
ಯತಿ ಊರಿಗೆ ಹೋಗುವ ಮುನ್ನ ಅವನಿಗೆ ಒಂದು ಮಾತು ಹೇಳಲು ಅನಿತಾ ಬಂದಾಗ ಸುಮ್ಮನೆ ಅವನಿಗೆ ತಿಳಿಯದೆ ಒಂದು ರೀಲ್ಸ್ ಮಾಡಿದಳು. ಅದನ್ನು ಸಹಿಸದ ಹರ್ಷ ಅವಳ ಫೋನ್ ಕಿತ್ತುಕೊಂಡ. ಹಾಗೆ ಕಿತ್ತುಕೊಳ್ಳುವ ರಭಸದಲ್ಲಿ ಅವಳ ಕೈಗೂ ಗಾಯ ಮಾಡಿದ. ಅವನ ವಿಡಿಯೋ ಇಟ್ಟುಕೊಂಡು ನಾನೇನು ಉಪುಕಾರ ಹಾಕ್ತಿದ್ನ ಎಂಬುವುದು ಅವಳ ವಾದವಾದರೆ ನನ್ನ ಪರ್ಮಿಷನ್ ಇಲ್ಲದೆ ವಿಡಿಯೋ ಯಾಕೆ ಮಾಡಿದ್ದು ಎಂಬುದು ಅವನ ವಾದ. ಒಟ್ಟಾರೆ ನಮ್ಮ ಜೋಡಿದು ಒಂದು ಮಾತು ಬಿಟ್ಟಿದೆ. ರೀ ಲಾವಣ್ಯ, ನಾನು ಕೊಟ್ಟ ಲೆಟರ್ ಎಷ್ಟು ದಿನ ಆಯಿತು, ನನಗೆ ಉತ್ತರ ಹೇಳಿ ಎಂದು ಲಾವಣ್ಯಳ ಹಿಂದೆ ಬಂದ ನಿರಂಜನ್. ಅವಳು ಉತ್ತರಿಸದೆ ಮುಂದೆ ನಡೆಯುವಾಗ ಅವಳ ಕೈ ಹಿಡಿದ. ನಾನು ಹಿಂದೆ ಬರಬೇಡಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ, ಕೈ ಬಿಡಿ ಎಂದಳು ಸಿಟ್ಟಿನಿಂದ. ನಾನು ಕೊಟ್ಟ ಲೆಟರ್. ಅವನು ಇನ್ನೂ ಕೋರಿಕೆಯ ಧ್ವನಿ. ಅದು ನಮ್ಮ ಮನೆಯ ನೀರಿನ ಟ್ಯಾಂಕ್ನಲ್ಲಿದೆ ಎಂದಾಗ ಅವನೇ ಕೈ ಬಿಟ್ಟ. ಹಾಗಿದ್ರೆ ನಾನು ನಿಮಗೆ ಇಷ್ಟ ಇಲ್ವಾ ಎಂದ ಬೇಸರದ ಧ್ವನಿಯಲ್ಲಿ. ನೋ ಎಂದವಳ ಮುಖವೂ ನೋಡದೆ ನಡೆದ ನಿರಂಜನ್. ಅವನ ಮನಸ್ಸಿಗೂ ನೋವಾಗಿತ್ತು. ಲೇ ಧನು, ಆಕ್ಸಿಡೆಂಟ್ ಆಗಿದೆ ಕಣ್ರೆ, ನಾನು ಹೋಗ್ತೀನಿ ಎಂದು ಹೊರಟಳು ಸಹನ. ಯಪ್ಪ, ಯಾರ ದೃಷ್ಟಿ ಬಿದ್ದಿತ್ತೋ ಅವರ ಮೇಲೆ. ಮನುವನ್ನು ಹಬ್ಬಕ್ಕೆ ಕರೆಯದ ಕಾರಣ ಮನು ಸಹ ಯತಿಯ ಜೊತೆ ಮಾತು ಬಿಟ್ಟಿದ್ದ. ಅಲ್ಲಿಗೆ ಮನು ಯತಿ ಮತ್ತೊಮ್ಮೆ ಕೈ ಕುಯ್ಕೊಳ್ಳುವ ಪ್ರೋಗ್ರಾಂ ಇದೆ. ಒಂದು ಹಂತದಲ್ಲಿ ಎಲ್ಲ ಜೋಡಿಗಳು ಮನಸ್ಸು ಮುರಿದುಕೊಂಡಿದೆ. ಆದರೆ ಯಾರಿಗೂ ತಿಳಿಯದಂತೆ ಒಂದು ಲವ್ ಸ್ಟೋರಿ ನಡೆಯುತ್ತಿದ್ದು ಯತಿಯವರ ಊರಲ್ಲಿ. ಅದು ಸಂಧ್ಯಾ ಪರೀಕ್ಷಿತ್ರವರದ್ದು. ಹೊಸ ಪ್ರೀತಿ ನಡೆಯುತ್ತಿದೆ. ಅಜ್ಜಿ, ನಾನು ಎಷ್ಟು ಸಲ ಹೇಳಿಲ್ಲ ಈ ಥರ ಮಾಡಬೇಡ ಅಂತ, ಮತ್ತೆ ಅದೇ ಮಾಡೋದು ನೀನು ಎಂದು ಕೋಪದಿಂದ ನಿಂತಿದ್ದಳು ಧೃತಿ. ಅವಳ ಕೈಯಲ್ಲಿ ಒಂದಷ್ಟು ಕವರ್ ಇದ್ದವು. ನನ್ನಿಷ್ಟ ಕಣೆ, ಇದು ನನ್ನ ಮನೆ, ನಾನು ಹೇಳೋ ಥರ ಕೇಳ್ಕೊಂಡಿರೋದಾದರೆ ಇರು, ಇಲ್ಲ ಹೋಗು ಎಂದರು ಗೌರಮ್ಮ ಅಷ್ಟೇ ಜೋರಾಗಿ. ಇದೇ ಕೊನೆ ಮಾತಾ? ಅವಳಿಗೂ ರೋಸಿ ಹೋಗಿತ್ತು. ಇದೆ, ಇಷ್ಟ ಇದ್ರೆ ಇರು, ಇಲ್ಲ ಅಂದರೆ ಹೋಗ್ತಾ ಇರು. ಯಾಕೋ ಗೌರಮ್ಮನ ಮಾತು ಹೊರಟಾಗಿತ್ತು. ಸರಿ, ಹೋಗ್ತೀನಿ, ಆದರೆ ನಮ್ಮಪ್ಪ ಬಂದಮೇಲೆ ಅವರಿಗೆ ಎಲ್ಲ ವಿಷಯ ತಿಳಿಸಿ ಒಂದು ನಿರ್ಧಾರ ಆದಮೇಲೆ ಹೋಗೋದು ಎಂದವಳು ಮನೆ ಬಿಟ್ಟು ಹೊರ ಬಂದಾಗ ಮಧ್ಯಾಹ್ನ 2 ಗಂಟೆ. ಸಿಟಿ ಬಸ್ ಹತ್ತಿದಳು. ಶಿವನನ ಕೂಗಿಗೂ ಕೂಡ ಕಿವಿ ಕೊಡಲಿಲ್ಲ. ಏನು ಧೃತಿ, ಇವತ್ತು ಇಷ್ಟು ಬೇಗ ಬಂದಿದ್ಯಾ, ಐಸ್ ಕ್ರೀಮ್ ಕೊಡಿಸೋಕೆ ಎಂದು ಕೇಳಿದ ಐಸ್ ಕ್ರೀಮ್ ಅಂಗಡಿಯವ. ಏನಿಲ್ಲ ಅಣ್ಣ, ಸುಮ್ಮನೆ ಹೀಗೆ ಎಂದವಳು ತನ್ನ ಎಂದಿನ ದಿನಚರಿಯ ಅವರ ಐಸ್ ಕ್ರೀಮ್ ಕೊಡಿಸಿ ಅಲ್ಲಿಂದ ಜೂಟ್ ಹೇಳಿದಳು. ಮನದ ಬೇಸರ ಕಳೆಯಲು ಅವಳಿಗೆ ಇರುವ ಒಂದೇ ಮಾರ್ಗ ಆ ಮಕ್ಕಳು. ಅವಳ ಬೇಸರ ನೋಡಿ ಅವರು ಹಾಡು ಪ್ರಾರಂಭಿಸಿದರು. ಗೌತಮ್, ಅಕ್ಕ ನಿನ್ ಗಂಡ ಹೇಗಿರಬೇಕು, ಧೃತಿ ಲಕ ಲಕ ಅಂತ ಹೊಳಿತಿರಬೇಕು. ವೀರೇಶ್, ಅಕ್ಕ ನಿನ್ ಗಂಡ ಯಾರಿರಬೇಕು, ಧೃತಿ ನನ್ನ ಲಡ್ಡು ಮಾಮನ ಹಾಗಿರಬೇಕು. ರಾಕ್ಷಸಿ ಅಂತ ಬಯುತ್ತಿರಬೇಕು, ಮಂಕುತಿಮ್ಮಿ ಅಂತ ಪ್ರೀತಿ ಮಾಡಬೇಕು. ರಸ್ತೆಯಲ್ಲಿ ಅವರಿಗೆ ತಿನ್ನಿಸುತ್ತಾ ಹಾಡುತ್ತಾ ಬರುವಾಗ ದೂರದಲ್ಲಿ ಮಗು ರಸ್ತೆಯಲ್ಲಿ ಬಿದ್ದು ಅಳುತ್ತಿತ್ತು. ಅಲ್ಲಿ ಸುತ್ತ ಯಾರೂ ಇರಲಿಲ್ಲ. ಇವಳೇ ಅಲ್ಲಿಗೆ ಓಡಿದಳು. ಯಾಕೋ ಕಂದ ಇಲ್ಲಿ ಬಿದ್ದದ್ದು ಎಂದು ಅವನನ್ನು ಎಬ್ಬಿಸಿ ಕೂರಿಸಿದಳು. ಅಕ್ಕ, ಅದು ಯಾರೋ ತಂದು ಬಿಡಿಸಿದ್ದು ಎಂದವನ ಮಾತು ಮುಗಿಯುವ ಮುನ್ನವೇ ಧೃತಿ ಹಿಂದಿನಿಂದ ಮೂಗಿ ಕರ್ಚಿಫ್ ಹಿಡಿದರು. ಪ್ರಜ್ಞೆ ತಪ್ಪಿದ ಅವಳನ್ನು ತಾವು ಮೊದಲೇ ತಂದಿದ್ದ ವ್ಯಾನ್ನಲ್ಲಿ ತಳ್ಳಿಕೊಂಡು ಹೊರಟರು. ವಿಕಿ, ನೀನು ಅಲ್ಲಿಗೆ ಹೋಗೋದು ಬೇಡ ಎಂದು ಗತ್ತಿನಲ್ಲಿ ಹೇಳಿದರು ಧರ್ಮಪ್ರಸಾದ್, ರಾಜ್ಯದ ಮಾಜಿ ಕೃಷಿ ಸಚಿವ. ಇಲ್ಲ ಅಪ್ಪ, ನಾನು ಮುಂದಿನ ವಾರ ಅಲ್ಲಿಗೆ ಹೋಗಲೇಬೇಕು ಎಂದ ವಿಕಾಸ್. ಬೇಡ ಅಂದರೆ ಬೇಡ, ನಾನು ಹೋಗ್ತೀನಿ. ಅಲ್ಲಿ ಏನಿದೆ ಅಂತ ಹೋಗ್ತೀಯ? ಅಪ್ಪ ಅಮ್ಮನ ನೆನಪು. ನಾವು ಅಪ್ಪ ಅಮ್ಮ ಅಲ್ವೇನೋ? ಆದರೆ ನನ್ನ ಅಪ್ಪ ಅಮ್ಮ ಸತ್ತು 10 ವರ್ಷ ಆಯಿತು. ಅವರ ಕಾರ್ಯ ಮಾಡಲು ನಾನು ಹೋಗ್ತಿದ್ದೀನಿ. ಬೇಡಕನೋ, ಆ ಲಕ್ಷ್ಮೀಪುರದಲ್ಲಿ ಬೇಕಾದಷ್ಟು ರಹಸ್ಯವೇ. ಅಪ್ಪ, ಕೊನೆ ನಿರ್ಧಾರನೋ ಅದೇ ಎಂದವ ಅಲ್ಲಿಂದ ನಡೆದ. ಅವರಿಬ್ಬರು ಆಡುವ ಮಾತುಗಳು ಇನ್ಯಾರಿಗೂ ತಲುಪಿದ್ದವು. ಅದೂ ಅಲ್ಲದೆ ರಾಜಕೀಯ. ಅಜ್ಜಿ, ತುಂಬ ಸುಸ್ತಾಗ್ತಿದೆ, ಸ್ವಲ್ಪ ಟೀ ಕುಡಿ ಎನ್ನುತ್ತಾ ಒಳಗೆ ಬಂದ ರಜತ್. ಅದಾಗಲೇ ಸಂಜೆ 6 ಗಂಟೆ. ತಗೊಳ್ಳಪ್ಪ ಎಂದು ಟೀ ಕೊಟ್ಟವರು ಧೃತಿ ಬಗ್ಗೆ ಏನೂ ಹೇಳಲಿಲ್ಲ. ಧೃತಿ ಎಲ್ಲಿ ಅಮ್ಮಮ್ಮ ಎಂದು ಅವನೇ ಕೇಳಿದ. ನಂಗೆ ಗೊತ್ತಿಲ್ಲಪ್ಪ, ಇಲ್ಲೇ ಊರು ಸುತ್ತೋಕೆ ಹೋಗಿರ್ತಾಳೆ ನೋಡು ಎಂದವರು ಅಡಿಗೆ ಮನೆ ಸೇರಿದರು. ರಜತ್ಗೆ ಅನುಮಾನ ಬಂದು ಅವಳಿಗೆ ಕರೆ ಮಾಡಿದ. ಸ್ವಿಚ್ ಆಫ್ ಮತ್ತು ಶೋ ತೊಟ್ಟು ಹೊರಗೆ ಹೊರಟ. ಸುಮಾರು ಅರ್ಧ ಗಂಟೆ ಆದರೂ ಅವಳ ಸುಳಿವಿಲ್ಲ. ಕೊನೆಗೆ ಶಿವಣ್ಣನ ಅಂಗಡಿಯಲ್ಲಿ ಕೇಳಿದಾಗ ಮಧ್ಯಾಹ್ನ ಅವಳೇ ಬಸ್ ಹತ್ತಿ ಹೋದಳು, ಇನ್ನೂ ಬಂದಿಲ್ಲ ಎಂದಾಗ ಭಯ ಆಗಿ ಮನೆಗೆ ಬಂದ. ಅವಳ ಗೆಳತಿಯರೆಲ್ಲರಿಗೂ ಕರೆ ಮಾಡಿದ. ಆದರೆ ಅವರೆಲ್ಲ ಜಾತ್ರೆಯ ಖುಷಿಯಲ್ಲಿದ್ದಾರೆ. ಅವರಿಗೇನು ಗೊತ್ತು ಧೃತಿ ಬಗ್ಗೆ. ಅಮ್ಮಮ್ಮ ಕೂಗುತ್ತಾ ಬಂದ ರಜತ್. ಏನಪ್ಪ? ಅವರದು ಶಾಂತ ಧ್ವನಿ. ಧೃತಿ ಸಿಟಿಗೆ ಹೋಗಿದ್ದಾಳೆ, ಆದರೆ ವಾಪಸ್ ಬಂದಿಲ್ಲ. ಭಯದಲ್ಲಿ ಕೇಳಿದ. ಹೌದಾ? ಮತ್ತದೇ ಶಾಂತತೆ. ಅಮ್ಮಮ್ಮ, ಏನು ಇಷ್ಟು ಕೂಲಾಗಿ ಕೇಳ್ತಿದ್ದೀರಾ? ಆತಂಕ ಅವನಿಗೆ. ಅವಳೇನು ನನ್ನ ಮೊಮ್ಮಗಳ ಚಿಂತೆ ಮಾಡೋಕೆ ಬರ್ತಾಳೆ ಎಂದು ರೂಮಿಗೆ ನಡೆದರು. ಇತ್ತ ರಜತ್ಗೆ ಏನೂ ಸರಿಯಿಲ್ಲ ಎನಿಸಿ ಯಾರಿಗೋ ಕರೆ ಮಾಡಿದ. ಹಲೋ ಎಂದ ಭಯದಿಂದ. ಹೇಳಣ್ಣ, ಅಪರೂಪಕ್ಕೆ ತಂಗಿ ನೆನಪು ಮಾಡ್ಕೊಂಡಿದ್ಯಾ? ಅತ್ತಳಿಂದ ಬಂದ ಧ್ವನಿ ವರ್ಷಾಳದ್ದು. ಅದು ಬಿಡು, ಇವತ್ತು ಧೃತಿ ಬಂದಿದ್ಲಾ? ನೇರವಾಗಿಯೇ ಕೇಳಿದ. ಇಲ್ಲ ಅಣ್ಣ, ಶುಕ್ರವಾರದಿಂದ ಅವಳು ಈ ಕಡೆ ಬಂದೇ ಇಲ್ಲ. ನಿಜವನ್ನೇ ನುಡಿದಳು. ಪ್ರತೀಕ್ ಇದ್ದಾನ ಅಲ್ಲಿ? ಇಲ್ಲೇ ಇದ್ದಾನೋ? ಪ್ರತೀಕ್ ಹೇಳಿದ. ಲೋ, ಧೃತಿ ಕಾಣಿಸ್ತಿಲ್ಲ ಕಣೋ, ಗಾಬರಿಯಿಂದ ಕೇಳಿದ. ಅಲ್ಲೇ ಎಲ್ಲೋ ಇರಬೇಕು ನೋಡು. ತಮಾಷೆ ಮಾಡಿದ ಪರಿಸ್ಥಿತಿ ಅರಿವಿದೆ.
ನಾನ್ಸೆನ್ಸ್, ಐ ಆಮ್ ಸೀರಿಯಸ್ ಗುಡುಗಿದ ರಜತ್. ಸಾರಿ ರಜತ್, ಬೇಸರದಿಂದ ನುಡಿದ ಪ್ರತೀಕ್. ವರ್ಷ ಅವಳಿಗೆ ಯಾವುದಾದ್ರೂ ವರ್ಕ್ ಕೊಟ್ಟಿದ್ಯಾ? ಇಲ್ಲ, ಅವಳಿಗೆ ಕ್ರೈಮ್ ಬ್ರಾಂಚ್ ಇಷ್ಟ ಇಲ್ಲ ಅಂದ್ಲು, ಆದರೆ ನಾನೇ ಕೊಟ್ಟಿಲ್ಲ ಎಂದ ಪ್ರತೀಕ್. ನಿನ್ನ ಹತ್ರ ಇದ್ರೆ ಸೇಫ್ ಅಂತ ನಿಮ್ಮ ಸತ್ಯ ಚಾನಲ್ ಸೇರೋ ಹಾಗೆ ಮಾಡಿದೆ, ಆದರೆ ಈಗ ಎಂದ ಬೇಸರದಿ. ಸಾರಿ ಮಗ, ಏನಾದರೂ ಗೊತ್ತಾದರೆ ಹೇಳ್ತೀನಿ ಎಂದ ಪ್ರತೀಕ್. ಸರಿ ವರ್ಷ, ಪ್ರತಿ ಬಾಯ್, ಏನಾದರೂ ಗೊತ್ತಾದರೆ ಹೇಳಿ ಎಂದು ಕರೆ ತುಂಡರಿಸಿದವನಿಗೆ ಧೃತಿ ಹುಡುಕುವ ಯೋಚನೆ. ಯಾರಿಗೂ ಹೇಳದೆ ಎಲ್ಲಿ ಹೋದಳು ಎಂಬ ಚಿಂತೆ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ.